ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈಗಿರುವ ಆಶಾ ಕಾರ್ಯಕರ್ತೆಯರಿಗೆ ಇರುವ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿಸಿ ಒಟ್ಟು 12,000 ರೂಪಾಯಿ ಮತ್ತು ಆಡಳಿತ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಪ್ರಕಾರ 3,000 ರೂಪಾಯಿ ಹೆಚ್ಚಳ ಸೇರಿಸಿ ಒಟ್ಟು 15,000 ರೂಪಾಯಿ ಮಾಸಿಕ ಗೌರವಧನ ನಿಗದಿಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಮೊಬೈಲ್ ಕೆಲಸಗಳನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸುವುದನ್ನು ಕೈಬಿಡಬೇಕು, ಆಶಾ ಪೇಮೆಂಟ್ ಪ್ರಕ್ರಿಯೆಯಿಂದ RCH ಪೋರ್ಟಲ್ ಡಿಲಿಂಕ್ ಮಾಡಬೇಕು ಎಂಬ ಬೇಡಿಕೆ ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷೆ ಶಿವಲಿಂಗಮ್ಮ ನಂದೂರ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ವಿಜಿ ದೇಸಾಯಿ, ಕಾರ್ಯದರ್ಶಿ ಗೀತಾ ಮಳ್ಳಿ, ಜಯಶ್ರೀ ದಂಡೋತಿ, ನಾಗವೇಣಿ ಚಿಂಚೋಳಿ, ಸುಗಂಧ ಚಿತ್ತಾಪುರ್, ತಾಯಮ್ಮ ಜೇವರ್ಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ ಅಂದರೆ ಆಶಾ ಕಾರ್ಯಕರ್ತೆಯರಿಗೆ ನಿಗದಿತ ಸಂಬಳ 15,000 ಸರ್ಕಾರ ಸಂಬಳನ ಫಿಕ್ಸ್ ಮಾಡಬೇಕಂತ ತಿಳ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಮೊದಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಕೂಡ ಸಂಬಳ ಹೆಚ್ಚಳ ಮಾಡ್ತೀವಿ ಅಂತ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಬೊಂಬೈ ಸರ್ಕಾರ ಇದ್ದಾಗ ಕೂಡ ಸುಳ್ಳು ಆಶ್ವಾಸನೆ ಕೊಟ್ಟರು, ಸಂಬಳ ಮಾತ್ರ ನಮ್ಗೆ ಹೆಚ್ಚಳ ಮಾಡಲಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ಕನಿಷ್ಠ ದಿನಕ್ಕೆ 3 ತಾಸು ಕೆಲಸ ಮಾಡ್ಕೊಂತ ನಮ್ಮನ್ನು ನೇಮಕ ಮಾಡಿಕೊಂಡು ಇವತ್ತು 10 ತಾಸು ಇವತ್ತು ದುಡಿಸ್ಕೊತಾ ಇದ್ದಾರೆ. ಆದರೆ ಸಂಬಳ ಮಾತ್ರ 5,000 ರೂಪಾಯಿ ಮಾತ್ರ ನಮ್ಮ ಸಂಬಳ ಸಿಗ್ತಾ ಇರೋದು. ಅದಕ್ಕೆ ನಾವು ಸರ್ಕಾರಕ್ಕೆ ಈ ಒಂದು ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಆಶಾ ಕಾರ್ಯಕರ್ತೆಯರನ್ನು ಕೂಡ ಸರ್ಕಾರಿ ನೌಕರಂತ ಪರಿಗಣಿಸಬೇಕು, ಅವ್ರನ್ನ ಕಾರ್ಮಿಕರಂತ ಪರಿಗಣಿಸಬೇಕು. ಈ ಕೂಡಲೇ ಅವ್ರಿಗೆ 15,000 ರೂಪಾಯಿ ಸಂಬಳನ ನಿಗದಿಪಡಿಸಬೇಕು. ಅವ್ರು ನಿರ್ವೃತ್ತಿ ಹೊಂದಿದರೆ 3 ಲಕ್ಷ ರೂಪಾಯಿ, ಪಶ್ಚಿಮ ಬೆಂಗಾಲ್ ಸರ್ಕಾರ ರೀತಿಯಲ್ಲಿ 3 ಲಕ್ಷ ರೂಪಾಯಿ ನಿರ್ವೃತ್ತಿ ವೇತನ ಕೊಡಬೇಕು, ಅವ್ರಿಗೆ ಆರೋಗ್ಯ ಸೌಲಭ್ಯ ಕೊಡಬೇಕು. ಈ ಥರ ಹಲವು ಬೇಡಿಕೆಗಳು ಇಟ್ಕೊಂಡು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಕಳಿಸ್ತಾ ಇದ್ದೀವಿ. ಸರ್ಕಾರ ಪರಿಗಣಿಸ್ತಾ ಇದ್ದರೆ ಮುಂದಿನ ತಿಂಗಳು 7ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟ ಹೋರಾಟನ ನಾವು ಕೈಗೊಳ್ತಾ ಇದ್ದೀವಿ. ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ವಿಜಿ ದೇಸಾಯಿ, ನಾನು ಜಿಲ್ಲಾ ಕಾರ್ಯದರ್ಶಿ ಗೀತಾ ಮಾತಾಡ್ತಾ ಇರೋದು. ಇಂದು ಜಿಲ್ಲಾ ಮಟ್ಟದ ಆಶಾ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಎಷ್ಟು ದುಡಿತಾ ಇದ್ದೀವಿ, ದುಡಿತಕ್ಕೆ ತಕ್ಕಂತೆ ನಮಗೆ ವೇತನ ಬರ್ತಾ ಇಲ್ಲ. ಮತ್ತು ಸಾಫ್ಟಿಂದು ಲಿಂಕ್ ಮಾಡಬೇಕಂತೇಳಿ ನಾವು ಈ ಹೋರಾಟದಲ್ಲಿ ಇಟ್ಕೊಂಡಿದ್ದೇವೆ. ಮತ್ತು ಸಾಫ್ಟಿಂದು ಮತ್ತು ಫಿಕ್ಸ್ 5,000, ಸಾಫ್ಟಿಂದು 2,000 ಅಂತೇಳ್ಕೆ ಗೌರ್ಮೆಂಟ್ ಕೊಡ್ತಾ ಇದೆ ನಮಗೆ. ಅದು ಬಿಟ್ಟು ನಮಗೆ ಫಿಕ್ಸ್ ಅಂತೇಳ್ಕೆ 15,000 ವೇತನ ಕೊಡಬೇಕಾಗಿ ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಈ ಸದ್ಯ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಎಲ್ಲ ತಾಲೂಕಿನ MLAಗಳಿಗೆ ಮನವಿ ಪತ್ರವನ್ನು ಕೊಟ್ಟಿರುತ್ತೇವೆ. ಎಲ್ಲ ಆಶಾಗಳ ಪರವಾಗಿ ನಮಗೆ ಫಿಕ್ಸ್ ಪೇಮೆಂಟ್ ಅಂತೇಳಿ ಮಾಡಬೇಕಂತೇಳಿ ಗೌರ್ಮೆಂಟಿಗೆ ಬೇಡ್ಕೊಳ್ತಾ ಇದ್ದೇವೆ. ಮಾಡಲಿಲ್ಲ ಅಂದರೆ ಅನಿರ್ದಿಷ್ಟ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಅದು ಮುಂದುವರಿಸುತ್ತೇವೆ. ಮುಂದಿನ ತಿಂಗಳು 7ನೇ ತಾರೀಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.